ಕಿರುತೆರೆ ನಟಿಯ ಮೇಲೆ ಬಂದಂತಹ ಗಂಭೀರವಾದ ಆರೋಪ, ಆ ಆಕ್ಸಿಡೆಂಟ್ ಅಪಘಾತದ ಅಸಲಿ ಸತ್ಯವನ್ನ ನಿಮ್ಮ ವಿಸ್ತಾರ ನ್ಯೂಸ್ ನಾಡಿನ ಜನತೆ ಮುಂದೆ ಬಿಚ್ಚಿಡ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಆಕ್ಸಿಡೆಂಟ್ ಮಾಡಿ ಯುವತಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಆ ಕಿರುತೆರೆ ಮತ್ತು ಹಿರಿತೆರೆಯ ನಟಿ. ಬ್ರೇಕಿಂಗ್ ನ್ಯೂಸ್. ನಟಿ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವರ ಜೊತೆಗಿದ್ದ ಸಹಚರರ ಮೇಲೆ ಆರೋಪ ಮಾಡ್ತಿದ್ದಾರೆ, ಯುವತಿ ಮೇಲೆ ಆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಕನ್ನಡದ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ಮೇಲೆ ಗಂಭೀರ ಆರೋಪ. ಕಳೆದ 3 ದಶಕಗಳ ಕಾಲ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಅಭಿನಯಿಸುತ್ತಿರುವಂತಹ ಲಕ್ಷ್ಮೀ ಸಿದ್ದಯ್ಯ ನಟಿ ಮೇಲೆ ಕೇಳಿಬಂದಿರುವಂತಹ ಗಂಭೀರ ಆರೋಪ. ಈ ಘಟನೆ ನಡೆದು 3 ತಿಂಗಳಾಗಿದೆ. ಡಿಸೆಂಬರ್ 6ನೇ ತಾರೀಕು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಹತ್ತಿರ ನಡೆದಿರುವಂತಹ ಘಟನೆ ತಡವಾಗಿ ಈಗ ಆರೋಪ ಕೇಳಿ ಬರ್ತಾ ಇರೋದು. ಮಾಧುರಿ ಮತ್ತು ಐಶ್ವರ್ಯ ಇದ್ದಂಥ ಬೈಕ್ಗೆ ಕಾರು ಡಿಕ್ಕಿ ಆಯಿತು ಅಂತ ಆರೋಪ ಮಾಡ್ತಿದ್ದಾರೆ. ನಟಿ ಲಕ್ಷ್ಮೀ ಸಿದ್ದಯ್ಯ ಜೊತೆಗೆ ಅವರ ಸಹಚರರು ಜೊತೆಗೆ ಮಗದೊಬ್ಬ ನಿರ್ಮಾಪಕರ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ. ನಿರ್ಮಾಪಕರ ಹೆಸರು ಆನಂದ್ ಕುಮಾರ್, ಅವ್ರ ಮೇಲೆ ಕೂಡ ಆರೋಪ ಮಾಡ್ತಿದ್ದಾರೆ. 3 ತಿಂಗಳಾದ್ರೂ ಕೂಡ ಜ್ಞಾನಭಾರತಿ ಪೊಲೀಸರು ಕ್ರಮ ಕೈಗೊಳ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಹಲ್ಲೆನೂ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಡಿಸೆಂಬರ್ 6 ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಹತ್ರ ಏನ್ ನಡೀತು ಆ ದೃಶ್ಯ ತೋರಿಸ್ತಾ ಇದೀವಿ. ಲೆಟ್ಸ್ ಹಾವ್ ಎ ಲುಕ್. ಫಸ್ಟ್ ಅವಳೆ ನೀನು ಗಾಡಿ ಗಾಡಿ ನಾವು ಹೋಗ್ತಾ ಅಂತ ಗಾಡಿ ನಾವು ಹೋಗ್ತಾ ಅಂತ ಇದೇ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ನೇರವಾಗಿ ಹೋಗಿದ್ದು ಆರೋಪವನ್ನು ಮಾಡಿದ್ರಲ್ಲ ಮಾಧುರಿ ಮತ್ತು ಐಶ್ವರ್ಯ ಅವರೇನ್ ಮಾತಾಡದಂತ. ಇನ್ನು ಕೆಲವೇ ಕ್ಷಣದಲ್ಲಿ ನಟಿ ಲಕ್ಷ್ಮೀ ಸಿದ್ದಯ್ಯ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ನಿಮ್ಮ ವಿಸ್ತಾರ ನ್ಯೂಸ್ ಜೊತೆ ಅವತ್ತೇನ್ ನಡೀತು ಅನ್ನೋ ಅಸಲಿ ಸತ್ಯವನ್ನು ಮಾತಾಡೋಕೆ ಅವರು ರೆಡಿ ಆಗ್ತಿದ್ದಾರೆ. ಮಾಧುರಿ ಐಶ್ವರ್ಯ ಅವರು ಜಾಯಿನ್ ಮಾಡ್ತೀನಿ ನಾನು. ಮೀನ್ವೈಲ್ ಇವರಿಬ್ಬರ ಆರೋಪ ಏನು, ನನ್ನ ಸಹೋದ್ಯೋಗಿ ಶ್ವೇತಾ ಅವರಿಬ್ಬರ ಜೊತೆ ಕೂಡ ಮಾತಾಡ್ತಿದ್ದಾರೆ. ಲೆಟ್ಸ್ ಸಿ. ಓವರ್ ಟು ಯು ಶ್ವೇತಾ. ನಟಿ ಲಕ್ಷ್ಮೀ ಸಿದ್ದಯ್ಯ ಇವರು ನಿಮಗೆ ಗೊತ್ತಿರುವಂತಹ ವಿಚಾರ. ಇವರು ಸಾಕಷ್ಟು ಕಿರುತೆರೆ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ, ಹಾಗೆ ಸೀರಿಯಲ್ಗಳಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ. ಖ್ಯಾತಿಯನ್ನ ಹೊಂದಿರುವಂತಹ ಚಿತ್ರನಟಿ. ಈಗ್ಯಾಕಪ್ಪ ಈ ಚಿತ್ರನಟಿಯ ಬಗ್ಗೆ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ ಅಂತ ಅಂದ್ರೆ, ಇಲ್ಲೊಬ್ರು ಅಮಾಯಕರು ಇಬ್ರು ಹುಡುಗಿಯರು ಗಾಡಿನ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇವರು i20 ಕಾರ್ನಲ್ಲಿ ಬರ್ತಾ ಇರುವಂತಹ ಲಕ್ಷ್ಮೀ ಸಿದ್ದಯ್ಯ ಅವರು ಆಕ್ಸಿಡೆಂಟ್ ಮಾಡ್ತಾರಂತೆ. ತಾವಾಗೆ ಆಕ್ಸಿಡೆಂಟ್ ಮಾಡಿ ಆ ಹುಡುಗಿಯರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಜೊತೆಗೆ ಅವರ ಮೇಲೆ ಹಲ್ಲೆಯನ್ನ ನಡೆಸಿದಾರಂತೆ. ಈ ಕುರಿತಾಗಿ ಆ ಯುವತಿ ಇರುವಂತ ಅಂದ್ರೆ ಮಾಧುರಿ ಅವರು ಹೋಗಿ ಹತ್ತಿರವಿರುವಂತಹ ಜ್ಞಾನಭಾರತಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ದೂರನ್ನ ಕೊಟ್ಟರು ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿಲ್ಲ. ಕಳೆದ 3 ತಿಂಗಳದಿಂದ ಅಲೆದಾಟವನ್ನ ಮಾಡ್ತಾ ಇರುವಂತಹ ಮಾಧುರಿ ಅವರು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿನ ನಾನು ಪಡಿತೀನಿ. ನನ್ನ ಜೊತೆಗೆ ಮಾಧುರಿ ಅವರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಮ್ಯಾಮ್ ಏನಾಯ್ತು ಆ ಘಟನೆ ಬಗ್ಗೆ ವಿವರಿಸೋದಾದ್ರೆ? ಮ್ಯಾಮ್, ನಾನು ಮತ್ತೆ ನಮ್ಮ ಸಿಸ್ಟರ್ ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ವಿ. ಸೊ ಅಲ್ಲಿಂದ ಬರ್ತಿರ್ಬೇಕಾದ್ರೆ ವರ್ಕ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಗಾಡಿ ಓಡಿಸ್ಕೊಂಡು ಸೈಡಲ್ಲೇ ಬರ್ತಿದ್ದೆ ಮ್ಯಾಮ್. ಅಲ್ಲಿಂದ ಡಿಸೆಂಬರ್ 6th ಮ್ಯಾಮ್, ಡಿಸೆಂಬರ್ 6th ಸಂಜೆ ಒಂದು 5:45 ಸಮಥಿಂಗ್. ಅವಾಗ ಬರ್ತಿರ್ಬೇಕಾದ್ರೆ ಹಿಂದೆಯಿಂದ i20 ಕಾರಲ್ಲಿ ಗುದ್ದಿದ್ರು. ಸೊ ನಾನು ಅಕ್ಕ ಕೆಳಗಡೆ ಬಿದ್ದಿ ಆಮೇಲೆ ಎದ್ದಿ ಏನ್ ನನ್ನ ಗಾಡಿ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಸೊ ಏಂತಕ್ಕಂತ ಯಾಕೆ ಇಷ್ಟು ರ್ಯಾಶ್ ಡ್ರೈವ್ ಮಾಡ್ಕೊಂಡ್ ಬಂದು
ಕೇಳಿದ್ದಕ್ಕೆ ಅವರು ಎತ್ತೆ ಗಾಡಿ ಅಂತ ರೂಡಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರೇ ಗೊತ್ತಿದೆ ಏಂತಕ್ಕೆ ಇಷ್ಟೊಂದು ರೂಡಾಗಿ ಮಾತಾಡ್ಬೇಕು ಅಂತ ಹತ್ರ ಹೋಗಿ ಮ್ಯಾಮ್ ನೀವು ಇಲ್ಲಿರಿ ನಾವು ಸ್ಟೇಷನ್ಗೆ ಹೋಗೋಣ ಅಂತ ನಾನು ಕೇಳಿದೆ. ಬಟ್ ಅವಾಗ ನಂಗೆ ಗೊತ್ತಾಯ್ತು ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಅಂತ. ಅವರಂದು ಕಾರ್ ಬಿಟ್ಟು ಕೆಳಗಡೆ ಇಳ್ದೇ ಇಲ್ಲ ಮ್ಯಾಮ್. ಎಲ್ಲ ಇಷ್ಟೊಂದು ಆರ್ಗ್ಯುಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಮತ್ತೆ ಅಕ್ಕನೂ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಅವ್ರು ನನಗೆ ಹೊಡೆದಿದ್ದು ಮತ್ತೆ ಬ್ಲಡ್ ಬಂದಿದ್ದು, ಎತ್ತು ಗಾಡಿ ಅಂತ ಅಷ್ಟು ಜೋರ್ ಮಾಡಿದ್ದು, ಮತ್ತೆ ಕೆಟ್ಟದಾಗ ಬೈದಿದ್ದು, ವರ್ಡ್ಸ್ ಯೂಸ್ ಮಾಡಿದ್ದು, ಬ್ಯಾಡ್ ವರ್ಡ್ಸ್ ಎಲ್ಲ ಪ್ರತಿಯೊಂದು, ಮತ್ತೆ ಕಾರ್ ನಂಬರ್ ಪ್ಲೇಟ್ ಎಲ್ಲ ಪ್ರತಿಯೊಂದನ್ನು ಅಕ್ಕ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಸೊ ಆ ಒಂದು ಸ್ಪಾಟ್ ನಮ್ಗೆ ಯಾರು ಹೆಲ್ಪ್ ಇರ್ಲಿಲ್ಲ. ನನ್ನ ಅಮ್ಮಂಗೆ ಕಾಲ್ ಮಾಡಿದೆ ತಕ್ಷಣ ಈ ತರ ಹೊಡೆದ್ಬಿಟ್ರು ಗಾಡಿ ಅಂತ ಬಂದು ಗುದ್ದಿ ನಮ್ಗೆ ಹೊಡೆದ್ರು. ಸೊ ಸ್ಟೇಷನ್ಗೆ ಬನ್ನಿ ಅಂದ್ರು, ಬರ್ತಿಲ್ಲ ಬನ್ನಿ ಅಮ್ಮ ಅಂತ ನಾನು ಅಮ್ಮಂಗೆ ಕಾಲ್ ಮಾಡಿ ಅಮ್ಮ ಮತ್ತೆ ಅಣ್ಣನು ಬಂದ್ರು ಆನ್ ದ ಸ್ಪಾಟ್. ಅವರು ಮತ್ತೆ ಅವ್ರು 4 ಜನ ಕಡೆಯಿಂದ ಕರ್ಸ್ಕೊಂಡ್ರು. ಅದ್ರಲ್ಲಿಂದ ಒಬ್ರು ಬಂದಿರೋ ವ್ಯಕ್ತಿನೇ ಆನಂದ್ ಕುಮಾರ್ ಅಂತ. ಅವರೇ ಅವ್ರು ಬಂದ ಮೇಲೆ ಅವರು ತುಂಬಾ ಜಾಸ್ತಿ ರೂಡಾಗೆ ಬಿಹೇವ್ ಮಾಡಕ್ ಮಾತಾಡಿದ್ರು. ಎತ್ತೆ ಹೋಗೇ ಬಾರೆ ಅಂತೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು. ಎತ್ತು ಗಾಡಿ ಇಲ್ಲಾಂದ್ರೆ ಹಿಟ್ ಅಂಡ್ ರನ್ ಕೇಸು ಮಾಡಿಸ್ಬಿಡ್ತೀನಿ, ಏನ್ ಮಾಡ್ತೀಯ ಅವಾಗ ಅಂತ ಅವ್ರು ನನಗೆ ವಲ್ಗರಾಗಿ ವರ್ಡ್ಸ್ ಯೂಸ್ ಮಾಡಿ ಅಕ್ಕಂಗೆ ಯೂಸ್ ಮಾಡಿ ಆ ವಿಡಿಯೋ ಡಿಲೀಟ್ ಮಾಡು ಅಂತ ಅಕ್ಕಂಗೆ ಹೇಳಿ ಅವಳಿಗೆ ಬೆದರಿಕೆ ಹಾಕಿ ನಾನು ಆಮೇಲೆ ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಸರಿ ಅಂತ ಅನ್ಬಿಟ್ಟು ಫುಲ್ ರೂಡಾಗಿ ಬಿಹೇವ್ ಮಾಡಿದ್ರು ಮ್ಯಾಮ್. ಅಷ್ಟು ಪಬ್ಲಿಕ್ ಸ್ಪೇಸ್ ಅಲ್ಲಿ ಅವ್ರಂತೂ ತುಂಬಾ ಇದಾಗಿ ಮಾತಾಡಿದ್ರು. ಮತ್ತೆ ಎಲ್ಲ ಮುಗಿದ್ಮೇಲೆ ಇದು ಯಾಕೋ ಸಾಲ್ಟ್ ಔಟ್ ಆಗಲ್ಲ, ಸ್ಟೇಷನ್ಗೆ ಹೋಗೋಣ, ವಿಡಿಯೋ ಪ್ರೂಫ್ ಎಲ್ಲ ಮತ್ತೆ ಅಣ್ಣ ಫೋನಲ್ಲಿ ಒಂದು ವಿಡಿಯೋ ತಗೊಂಡಿದ್ದ. ಸೊ ಆ ವಿಡಿಯೋಸೇ ನಾನು ಸಬ್ಮಿಟ್ ಮಾಡಿದ್ದೀನಿ, ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದೀನಿ, ಸ್ಟೇಷನ್ಗೂ ಸಬ್ಮಿಟ್ ಮಾಡಿದ್ದೀನಿ. ಎಲ್ಲ ನಡೆದಿರೋದು ಅಣ್ಣನೂ ವಿಡಿಯೋ ಮಾಡ್ಕೊಂಡ. ಯಾಕಂದ್ರೆ ನಮ್ಗೆ ಹೆಲ್ಪ್ ಯಾರು ಇಲ್ಲ, ಅವ್ರು ಅಷ್ಟು ದಬಾಳಿಕೆ ಮಾಡಿದ್ರು. ಸೊ ಅದಕ್ಕೆ ನಾವು ಸ್ಟೇಷನ್ ಹೋಗೋಣ ಅಂತ ನಾನು ಅಕ್ಕ ಗಾಡಿ ತಗೊಂಡ್ ಬರ್ತಿರ್ಬೇಕಾದ್ರೆ ಅವ್ರು ಹಿಂದೆಯಿಂದ ಬಂದು ಅಕ್ಕ ಕೈಯಿಂದ ಫೋನ್ ಕಿತ್ಕೊಂಡು ಫುಲ್ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ರು. ಸೊ ತಕ್ಷಣ ನಾನು ಅಕ್ಕನೂ ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಇದ್ರು ಮುಂದೆ, ಅಲ್ಲಿ ರೈಟ್ ಸೈಡ್ ಅಲ್ಲಿ ಯೂನಿವರ್ಸಿಟಿಗೆ ತಿರ್ಕೋಬೇಕಾದ್ರೆ ಸಿಗ್ನಲ್ ಇದೆಲ್ಲ, ಮೀನ್ಸ್ ಅಲ್ಲಿ ಕೂತಿರ್ತಾರೆ ಟ್ರಾಫಿಕ್ ಪೊಲೀಸರು, ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ತರ ಆಗೋಯ್ತು ಸರ್, ಈ ತರ ಇನ್ಸಿಡೆಂಟ್ ಆಯ್ತು ಎಲ್ಲ ಕ್ಲಿಯರ್ ಆಗಿ ಹೇಳಿ ಅವ್ರು ಹೋಗಿ ಜ್ಞಾನದ ಭಾರತಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ಅವ್ರು ತಗೊಂತಾರೆ ಅಂತ ಅಂದ್ರು. ಸೊ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲ ಫುಲ್ ಡೀಟೇಲ್ಸ್ ಹೇಳಿದ್ವಿ, ಈ ತರ ಆಯ್ತು ಅಂತ ಹೇಳಿದ್ರೆ. ಬಟ್ ಅವರು ಇಲ್ಲಮ್ಮ ಅದು NCR ಮಾಡಿಸ್ಬೇಕು, ನೀವು ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು ಹಂಗೆ ಅಂತ ಅಂದ್ರು. ಸರಿ ಆಯ್ತು ಸರ್ ನಾವು ಹೋಗ್ತೀವಿ ಅಂತ ಅನ್ಬಿಟ್ಟು ಅಲ್ಲಿ ಹೋಗಿ ಕೋರ್ಟಿಗೆ ಹೋಗಿ CD ಯಲ್ಲಿ ನಮ್ಮ ವಿಡಿಯೋ ಪ್ರೂಫ್ ಏನೇನ್ ಆಗಿದೆ ಪ್ರತಿ ಒಂದನ್ನು ಎಲ್ಲಾನು ಆ ಸಿಡಿಯಲ್ಲಿ ಹಾಕಿ ವಿಡಿಯೋ ಸಬ್ಮಿಟ್ ಮಾಡಿ ಅಲ್ಲಿಂದ ಜಡ್ಜ್ ಮುಂದೆ ಹೇಳಿ ಅಲ್ಲಿಂದ ಸೈನ್ ತಗೊಂಡು NCR ಕಾಪಿ ತಗೊಂಡು ಸ್ಟೇಷನ್ ಕೊಟ್ಟು ಸ್ಟೇಷನ್ ಅಲ್ಲಿ FIR ಆಮೇಲೆ ಫೈಲ್ ಮಾಡಿಸಿದ್ರು. ಅದಕ್ಕೆ 2 days ಟೈಮ್ ತಗೊಂಡು FIR ಫೈಲ್ ಮಾಡ್ಸಕ್ಕೆ, ಬಿಕಾಸ್ NCR ಹಾಕ್ಬೇಕಲ್ವಾ. ಸೊ ಅದಕ್ಕೆ 2 days ಟೈಮ್ ಆಯ್ತು. ಸೊ FIR ಫೈಲ್ ಮಾಡಿದ್ಮೇಲೆ ಮತ್ತೆ ಸರಿ ನೀವು ಹೋಗಿ ನಾವು ಕರ್ಸ್ತೀವಿ ಅಂತ ಹೇಳಿದ್ರು. ಮತ್ತೆ ಒನ್ ವೀಕ್ ಬಿಟ್ಟು ಮತ್ತೆ ಹೋದ್ವಿ. ಸರ್ FIR ಆಗಿದೆ ಅವ್ರನ್ನ ಕರ್ಸಿದ್ರ ಅಂತ ಎಲ್ಲ ಕೇಳಿದ್ದಕ್ಕೆ ಇಲ್ಲಮ್ಮ ಅವ್ರ ಊರಲ್ಲಿ ಇಲ್ಲ, ಅಲ್ಲಿಲ್ಲ, ಹಂಗೆ ಅಂತ ಮಾತಾಡಿದ್ರು. ಸರ್ ಏನ್ ಸರ್ FIR ಆದ್ರೂ ಏನು ಆಕ್ಷನ್ ತಗೊಂತಿಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಅಷ್ಟು ಓಡಾಡ್ತಿದ್ವಿ. ಬೆಳಗ್ಗೆ ಹೋದ್ರೆ ಬೆಳಗ್ಗೆ 11 o'clock ಹೋದ್ರೆ ಟೈಪ್ ಮಾಡ್ತಿದ್ವಿ, ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ ಕೂಡ್ಸ್ಕೊಂತಿದ್ರು. ನಾವೇ ಡೈಲಿ ಅಕ್ಯೂಸ್ ತರ ಸ್ಟೇಷನ್ ಹೋಗಿ ಕೂಡ್ತಿದ್ವಿ. ಬಟ್ 3 months ಆಯ್ತು ಲಕ್ಷ್ಮೀ ಸಿದ್ದಯ್ಯ ಅವ್ರನ್ನೂ ಮತ್ತೆ ಇಲ್ಲ ಅಥವಾ ಆನಂದ್ ಕುಮಾರ್ ಅವ್ರನ್ನೂ ಕರ್ಸಿಲ್ಲ ಸರ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಕಳೆದ 3 ತಿಂಗಳಿಂದ 2 ತಿಂಗಳಂತೂ ಸತತವಾಗಿ ಅವರು ಠಾಣೆಗೆ ಹೋಗಿದ್ದಾರಂತೆ. ಜೊತೆಗೆ ಬೆಳಗ್ಗೆ 11:15 ಹೋದ್ರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾ ಇದ್ರಂತೆ. ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿರುವಂತಹ ಜ್ಞಾನ ಭಾರತೀಯ ಠಾಣೆಯ ಪೊಲೀಸರು. ಕ್ಯಾಮರಾ ಪರ್ಸನ್ ರವಿ ಜೊತೆ ಶ್ವೇತಾ ಕಲ್ಕಣಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಇದು ಮಾಧುರಿ ಅವರ ಆರೋಪ. ಆಕ್ಸಿಡೆಂಟ್ ದಿನ ಏನ್ ನಡೀತು ಅನ್ನೋದನ್ನ ಹೇಳ್ತಾ ಇದ್ರು. ಲಕ್ಷ್ಮೀ ಸಿದ್ದಯ್ಯ ನಟಿ ಮತ್ತು ನಿರ್ಮಾಪಕ ಆನಂದ್ ಕುಮಾರ್ ಅವರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಕೆಟ್ಟದಾಗಿ ಬೈದ್ರು ಅಂತ ಆರೋಪ, ರ್ಯಾಶ್ ಡ್ರೈವಿಂಗ್ ಮಾಡಿದ್ರು ಅಂತ ಆರೋಪ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರು ಅಂತ ಆರೋಪ, ವಿಡಿಯೋ ಡಿಲೀಟ್ ಮಾಡಿಸೋದಕ್ಕೆ ಹೆದರಿಸಿದ್ರು ಅನ್ನೋ ಆರೋಪ. ಅಸಲಿ ಸತ್ಯವನ್ನು ಅರಿಯೋ ಪ್ರಯತ್ನ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಕೆಲವೇ ಕ್ಷಣದಲ್ಲಿ. ನಟಿ ಲಕ್ಷ್ಮೀ ಸಿದ್ದಯ್ಯ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಜಾಯಿನ್ ಆಗ್ತಿದ್ದಾರೆ. ಮೀನ್ ವೈಲ್ ಮಾಧುರಿ ಒಂದು ಮಾತು ತೆಗೆದ್ರು, ಅದು ಐಶ್ವರ್ಯ ನನ್ನ ಸಹೋದರಿ, ಆಕೆಯನ್ನು ಕೂಡ ಇದ್ರು ನನ್ನ ಜೊತೆ ಅಂತ. ಐಶ್ವರ್ಯ ಕೂಡ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಐಶ್ವರ್ಯ ಏನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಮ್ಯಾಮ್ ಅವತ್ತು ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ ಡಿಸೆಂಬರ್ 6ನೇ ತಾರೀಕು ಸಂಜೆ 5:45 ಹಂಗೆ. ಅಂದ್ರೆ ಅವ್ರು ಒಂದು ಗಾಡಿ ತುಂಬಾ ರ್ಯಾಶ್ ಡ್ರೈವ್ ಮಾಡ್ಕೊಂಬಂದು ನಮಗೆ ಹಿಂದೆಯಿಂದ ಗುದ್ದಿದ್ರು. ಸರಿ ನಾವು ಕೆಳಗ್ ಬಿದ್ವಿ. ಸರಿ ಮೇಡಮ್ ಅಂದ್ರೆ ಯಾರು ಅವ್ರ ಜೊತೆ ಹಿಂದೆ ಕುತ್ಕೊಂಡಿದ್ರಾ? ಮಾಧುರಿ ಹಿಂದೆ ಕುತ್ಕೊಂಡಿದ್ರ? ನಾವ್ ಅವ್ರು ಗುದ್ದಿದ್ರು, ನಾವ್ ಕೆಳಗ್ ಬಿದ್ದು ಹೋಗಿ ಕೇಳಿದ್ವಿ, ಮ್ಯಾಮ್ ಏನಕ್ಕೆ ಈ ತರ ಮಾಡಿದ್ರಿ ಅಂದ್ರೆ ನಮಗೊಂದು ಸಡನ್ ಆಗಿ ಆಯ್ತಲ್ಲ ಹಿಂಗೆ ಕೇಳಿದಕ್ಕೆ ಅವರು
ಆಲ್ ಆಫ್ ದಿ ಸಡನ್ ಅವ್ರು ವರ್ತನೆ ಮಾಡಿದ ರೀತಿನೇ ಬೇರೆ ಇತ್ತು. ಅಂದ್ರೆ ಕೈಯಿಂದ ಕೆಟ್ಟದಾಗಿ ಸನ್ನೆ ಮಾಡೋದು, ಕಾರ್ ಒಳಗಿಂದನೇ ಕೂತು, ಮತ್ತೆ ನಮಗೆ ಕೆಟ್ಟದಾಗಿ ಮಾತಾಡಿದ್ರು. ಯಾವಾಗಿದು ನಮಗದು ಒಂಥರ ಅನ್ನಿಸ್ತಲ್ಲ, ಅವಾಗ ನಾವೇನ್ ಮಾಡಿದ್ವಿ, ನನ್ನ ಮೊಬೈಲಲ್ಲಿ ನಾನು ವಿಡಿಯೋ ಮಾಡಕ್ ಶುರು ಮಾಡಿದೆ, ಕಾರ್ ನಂಬರ್ ಇಂದ ಹಿಡಿದು ಪ್ರತಿಯೊಂದು ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಅವಾಗ ಯಾವಾಗ ನಾವ್ ಅದನ್ನ ವಿಡಿಯೋ ಮಾಡಕ್ ಶುರು ಮಾಡಿದ್ನೋ, ಆ ಲೇಡಿ ತುಂಬಾ ಅಗ್ರೆಸಿವ್ ಆಗಿ ನನ್ನ ತಂಗಿಗೆ ಹೊಡೆಯಕ್ ಶುರು ಮಾಡಿದ್ರು. ಇವಳಿಗೆ ವಿಂಡೋ ಹತ್ರ ಹೋಗಿ ಮಾತಾಡಿದ್ಲು, ಮೇಡಮ್ ಬಂದ್ ನೋಡಿ ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದಿಕ್ಕೆ, ಹತ್ರ ಹೋಗಿ ಮಾತಾಡಿದಿಕ್ಕೆ ಆ ಲೇಡಿ ಕೈಯಿಂದ ಹೊಡೆದ್ರು. ಇವ್ರಿಗೆ ಮೇ ಬಿ ಅವ್ರ ಉಗ್ರು ಪರ್ಚಿ ಇವಳಿಗೆ ಬ್ಲಡ್ ಬಂದಿತ್ತು, ಕೈಯಿಂದಲೇ ಫುಲ್ ಬ್ಲಡ್ ಫ್ಲೋ ಆಯ್ತು. ನಾನು ಅದನ್ನು ವಿಡಿಯೋ ಮಾಡಿದೆ. ಒಡೆದು ಈ ತರ ಎಲ್ಲ ಮಾಡ್ತಾ ಇದಾರಲ್ಲ ಅಂತ ಹೇಳಿ ನಾವೇನ್ ಮಾಡಿದ್ವಿ, ನಮ್ಗೆ ಯಾರು ಜೊತೆಗಿಲ್ಲ ಅಂತ ಹೇಳಿ ನಾವು ನಮ್ಮ ಅಣ್ಣಗೆ ಮತ್ತೆ ನಮ್ಮ ಅಮ್ಮಗೆ ಕರೆಸಿದ್ವಿ, ಬನ್ನಿ ಈ ತರ ಇನ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು. ಅವರು ಬರೋಷ್ಟರಲ್ಲಿ ಆ ಲೇಡಿ ಕಡೆಯವರು ತುಂಬಾ ಹುಡುಗರಿಗೆ ಕರೆಸಿದ್ರು. ತುಂಬಾ ಜನ ಇದ್ರು. ಜನ ಬಂದಿದ್ರು? ಹತ್ತತ್ರ ಒಂದು 7 to 8 ಮೆಂಬರ್ಸ್ ಇದ್ರು ಹುಡುಗರು. ನಮ್ಗೆ ಆ ಟೈಮ್ ಏನ್ ಮಾಡೋದಂತ ಗೊತ್ತಿಲ್ಲ. ಮತ್ತೆ ಯಾವಾಗ್ಲೂ ಸಿಗ್ನಲ್ ಎಲ್ಲ ಆಯ್ತಲ್ಲ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ಅಂತ ಅನ್ಕೊಂಡ್ವಿ. ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿದೆ, ಮೇನ್ ಸಿಗ್ನಲ್ ಅಲ್ಲಿ ಆಗ್ತಿದೆ, ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ಅಂತಾನೆ ಅನ್ಕೊಂಡ್ವಿ. ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇದೊಂದು ಕಾನ್ಸೆಪ್ಟ್ ಇತ್ತು ನಮ್ಗೆ. ಅಂದ್ರೆ ಇವ್ರು ಈ ತರ ಮಾಡ್ತಿದಾರೆ, ನಾವು ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿ ನಮ್ಗೆ ತಲೆಲಿತ್ತು. ಸರಿ ಅಂತ ಆ ಲೇಡಿ ಕಡೆಯವ್ರು ಹುಡುಗರನ್ನ ಕರ್ಸಿದ್ರು. ಅದ್ರಲ್ಲಿ ಒಬ್ರು ವ್ಯಕ್ತಿ ಆನಂದ್ ಕುಮಾರ್ ಅಂತ, ಆ ಲೇಡಿನ ಕಾರಿಂದ ಇಳಿಯಕ್ ಬಿಟ್ಟಿಲ್ಲ, ಮತ್ತೆ ಆ ಲೇಡಿನ ಸ್ಪಾಟ್ ಇಂದ ಕಳ್ಸೋದಿತ್ತು ಅವ್ರಿಗೆ ಇಂಟೆನ್ಷನ್. ನಮಗೆ ಜೋರ್ ಮಾಡಿ ಕೆಟ್ಟದಾಗಿ ಬೈದಿ ಎಲ್ಲ ಮಾತಾಡಕ್ ಶುರು ಮಾಡಿದ್ರು. ನಾವೇನ್ ಮಾಡಿದ್ವಿ, ಮೊಬೈಲ್ ವಿಡಿಯೋ ಮಾಡ್ಕೊಂಡ್ವಿ ಆ ವ್ಯಕ್ತಿದು ಎಲ್ಲಾನು. ಇಲ್ಲ ನಾವು ಸ್ಟೇಷನ್ಗೆ ಹೋಗ್ತೀವಿ, ಏನಿದ್ರು ಸ್ಟೇಷನ್ ಅಲ್ಲಿ ಬಂದ್ ಮಾತಾಡಿ ಅಂತಂದ್ವಿ. ಸ್ಟೇಷನ್ಗೆಲ್ಲ ಬರಲ್ಲ, ನನಗ್ ಮರ್ಯಾದೆಯಿಂದ ವಿಡಿಯೋ ಡಿಲೀಟ್ ಮಾಡು ಮೊಬೈಲ್ ಅಲ್ಲಿ ಇರೋದನ್ನ, ನನಗ್ ತಲೆ ಕೆಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ರು. ನನಗ್ ಜೋರ್ ಮಾಡಿದ್ರು. ಸರಿ ನಾವೇನ್ಮೇ ಇಲ್ಲ, ಇದು ಹಾಗಲ್ಲ, ಸರಿ ಹೋಗಲ್ಲ, ನಾವು ಸ್ಟೇಷನ್ಗೆ ಹೋಗೋಣ ಅಂತೇಳಿ ನಾವು ಹೊರಟ್ವಿ ಸ್ಟೇಷನ್ಗೆ ಹೊರಟಿದ್. ಅನಂತ್ ಕುಮಾರ್ ಏನಾದ್ರು ನಿಮ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ? ಹೌದು, ಕೆಟ್ಟದಾಗಿ ಬೈದ್ರು. ಮತ್ತೆ ಇಲ್ಲ ಇವರು ತುಂಬಾ ಜೋರ್ ಮಾಡ್ತಿದ್ದಾರೆ, ನಮ್ ಕಡೆ ನಾವಿಬ್ರೇ ಇದೀವಿ, ಮತ್ತೆ ಅಣ್ಣ ಅಮ್ಮ ಇದಾರೆ, ಆಗಲ್ಲ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಿರ್ಬೇಕಾದ್ರೇನೆ ಅಣ್ಣ ಅಮ್ಮ ಫಸ್ಟ್ ಪಾಸ್ ಆದ್ರು. ನಾನು ತಂಗಿ ಹೋಗ್ತಿರ್ಬೇಕಾದ್ರೆ ಸಿಗ್ನಲ್ ಬಿತ್ತು, ಸಿಗ್ನಲ್ ಅಲ್ಲಿ ನಿಂತಿದ್ವಿ. ಅವಾಗ ಪಟ್ ಅಂತ ಮೊಬೈಲ್ ಕಿತ್ಕೊಂಡು ಅವರು ಹೊರಟ್ಬಿಟ್ರು. ಇದು ಅಕ್ಕ ಐಶ್ವರ್ಯ ಅವರು ಮಾಡ್ತಿರುವಂತಹ ಆರೋಪ. ಅಕ್ಕ ತಂಗಿ ಐಶ್ವರ್ಯ ಮತ್ತು ಮಾಧುರಿ ಅವರಿಬ್ರು ಕೂಡ ಮಾತಾಡಿದ್ ಕೇಳಿಸ್ಕೊಂಡ್ರಿ. ಕೆಲವು ಕ್ಷಣದಲ್ಲಿ ಅವ್ರನ್ನು ಜಾಯಿನ್ ಮಾಡಿಸ್ತೀನಿ. ಅದರ ಮೀನ್ ವೈಲ್ ಫಸ್ಟ್ ಟೈಮ್ ಆನ್ ಟೆಲಿವಿಷನ್ ವಿಸ್ತಾರ ನ್ಯೂಸ್ ಜೊತೆ ನಟಿ ಲಕ್ಷ್ಮೀ ಸಿದ್ದಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಏನಾಯ್ತು ಅವತ್ತು ಅನ್ನುವ ನಿಜ ಅಸಲಿ ಕಹಾನಿ, ಅಲ್ಲೇನಾಯ್ತು ಅನ್ನೋದನ್ನ ಅವರು ಕೂಡ ಮಾತಾಡ್ತಾರೆ. ಅವ್ರಿಗೂ ಪ್ಲಾಟ್ಫಾರ್ಮ್ ಓಪನ್ ಆಗಿದೆ. ಲೆಟ್ಸ್ ಗೋ. ನಟಿ ಲಕ್ಷ್ಮೀ ಸಿದ್ದಯ್ಯ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಲಕ್ಷ್ಮೀ ಸಿದ್ದಯ್ಯ ಅವರೇ, ವಿಸ್ತಾರ ನ್ಯೂಸ್ನ ಈ ಲೈವ್ಗೆ ಸ್ವಾಗತ. ಡಿಸೆಂಬರ್ 6ನೇ ತಾರೀಕು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್, ನೀವು ಆಕ್ಸಿಡೆಂಟ್ ಮಾಡಿದ್ರಿ, ಹಲ್ಲೆ ಮಾಡಿದ್ರಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ರಿ, ಹೊಡೆದ್ರಿ, ರಕ್ತ ಬಂತು, ಕೆಟ್ಟದಾಗಿ ಮಾತಾಡಿದ್ರಿ, ವಿಡಿಯೋ ಡಿಲೀಟ್ ಮಾಡುವಂಥ ಆವಾಜ್ ಹಾಕಿದ್ರಿ, ಹಲವಾರು ಆರೋಪಗಳನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಗೋ ಹೆಡ್ ಪ್ಲೀಸ್. ಅವತ್ತು ಬುಧವಾರ ಡಿಸೆಂಬರ್ 6 ಏನಾಯ್ತು ಲಕ್ಷ್ಮಿ ಅವರೇ? ನಮಸ್ಕಾರ ಎಲ್ರಿಗೂ. ಅವತ್ತು ಸಂಜೆ ನನಗೆ ನೈಟ್ ಶೂಟಿಂಗ್ ಇತ್ತು. ಗೋಪಾಲನ್ ಮಾಲ್ ಕಡೆಯಿಂದ ನಾನು ಯೂನಿವರ್ಸಿಟಿ ಕಡೆ ಹೋಗ್ತಾ ಇದ್ದೆ. ಓಕೆ. ಆ ಹೋಗುವಾಗ ಸುಮಾರು 5:45 ಹೊತ್ತಿಗೆನೆ ಅಲ್ಲಿ ಟ್ರಾಫಿಕ್ ಹೇಗಿರುತ್ತೆ, ಫಾಸ್ಟ್ ಆಗಂತೂ ಹೋಗಕ್ಕಾಗಲ್ಲ, ಬಂಪರ್ ಟು ಬಂಪರ್ ಮೂವ್ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೋಗುವಾಗ ಎಲ್ಲಾ ಗಾಡಿಗಳು ಪಕ್ಕದಲ್ಲೇ ಹೋಗ್ತಿತ್ತು. ನಾನು ಇವ್ರ ಗಾಡಿನ ಟಚ್ ಮಾಡಿಲ್ಲ. ಹೋಗ್ತಾ ಇರೋ ಗಾಡಿಗೆ ಲೆಫ್ಟ್ ಸೈಡ್ ಇಂದ ಈ ಇಬ್ರು ಹುಡುಗಿರ್ ಬಂದು ನನ್ನ ಗ್ಲಾಸ್ ಡೋರ್ಗೆ ಡಬ ಡಬ ಅಂತ ಹೊಡೆದು, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ, ಕಾಮನ್ ಸೆನ್ಸ್ ಇಲ್ವಾ ಅಂತ ತುಂಬಾ ಹಾರ್ಶ್ ಆಗಿ ಬೈದ್ರು. ನಾನು ಯಾಕೆ ಹಿಂಗ್ ಬೈತಿದ್ದಾರೆ, ನನಗೆ ಹೇಳೋದಕ್ಕೆ ನೀನ್ ಯಾರು ಅಂತ ನಾನು ಡೈರೆಕ್ಟ್ ಆಗಿ ಮಾತಾಡ್ದೆ. ಈಗ ಸಡನ್ ಆಗಿ ಹೋಗುವಾಗ ಯಾರೋ ಬಂದು ಗ್ಲಾಸ್ಗೆ ಡಬ್ಬ 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 ಹೊಡೆದು ಕಾಮನ್ ಸೆನ್ಸ್ ಇಲ್ವಾ ಅಂದ್ರೆ ಏನ್ ಅನ್ಸುತ್ತದು? ನಾನಂದ್ರೆ ನನಗೆ ಹೇಳೋದಕ್ಕೆ ನೀನ್ ಯಾರು, ನನಗೆ ಯಾಕೆ ಹೇಳ್ತಿದ್ಯಾ ನೀನು ಅಂತ ಹೇಳುವಾಗ ಆ ಗಾಡಿ 2 ಮೂವ್ಮೆಂಟ್ ಅಲ್ಲಿ ಇತ್ತು. ಸ್ಲೋ ಮೂವ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ಅದು ನನ್ ಮಿರರು ಅವ್ರ 2 ವೀಲರ್ ಮಿರರ್ಗೂ ಟಚ್ ಆಯ್ತು. ಟಚ್ ಆಗಿದ್ದಕ್ಕೆ ತಕ್ಷಣ ಏನ್ ಮಾಡಿದ್ರು, ಮೂವ್ಮೆಂಟ್ ಅಲ್ಲಿ ಇದ್ದಿದ್ ಗಾಡಿನ ಸಡನ್ ಆಗಿ ಹೋಗಿ ನನ್ನ ಕಾರ್ ಮುಂದೆ ಟಕ್ ಅಂತ ನಿಲ್ಸಿದ್ರು. ಅಡ್ಡ ಬಂದು ನನ್ ನಿಲ್ಸಿದ್ರು, ಕಾರ್ ಮೂವ್ ಆಗಬಾರ್ದು ಅಂತ. ನಾನು ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ ಬ್ರೇಕ್ ಹಾಕ್ದೆ. ಬ್ರೇಕ್ ಹಾಕಿದ್ರು ಸ್ವಲ್ಪ ಟಚ್ ಆಯ್ತು, ಅದ್ರಲ್ಲಿ ಯಾರಿಗೂ ಏನು ಹಾನಿ ಆಗ್ಲಿಲ್ಲ, ಗಾಡಿಗೆ ಒಂದು ಚೂರ್ ಟಚ್ ಆಯ್ತು. ಹೊಡೆದ್ರು, ನಾವು ಬಿದ್ದ್ಬಿಟ್ವಿ ಅಂತ ಅವ್ರು ಮಾತಾಡ್ತಾ ಇದ್ರು. ಹಾಗಾದ್ರೆ ಸುಳ್ಳ?
ಖಂಡಿತ ಸುಳ್ಳು, ಖಂಡಿತ ಸುಳ್ಳು. ಅವ್ರು ಹೇಳಿದ್ದು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ರು ಅನ್ನೋದಕ್ಕೆ ನಾನು ಫಸ್ಟ್ ಆಫ್ ಆಲ್ ಕುಡಿಯಲ್ಲ. ಅದ್ರಲ್ಲೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನ್ಗೆ ನೈಟ್ ಶೂಟ್ ಇದ್ದಿದ್ರಿಂದ ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ಅದಕ್ಕೆ ಬೇಕಾದ್ರೆ ಇವತ್ತು ನಾನು ಅದೇ ಸೆಟ್ ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀನಿ, ಕನ್ನಡ ಕಾವೇರಿ ಮೀಡಿಯಂ ಅಲ್ಲಿ. ಸೊ ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ, ಅವ್ರ ಜೊತೆನೂ ನೀವು ಮಾತಾಡ್ಬೋದು. ಬೇಕಾದ್ರೆ ಕರ್ಸಿ ಇದ್ರೆ ಕರೆಸ್ತೀನಿ ನಾನು ಅದನ್ನ. ಆಮೇಲೆ ಮಾತಾಡ್ತೀನಿ ಲಕ್ಷ್ಮೀ, ಗೋ ಹೆಡ್ ಪ್ಲೀಸ್. ಅಲ್ಲೇನಾಯ್ತು ಮುಂದಕ್ಕೆ ಹೇಳಿ. ಹಾ, ಅಲ್ಲಿ ಸಡನ್ ಆಗಿ ನಿಲ್ಸಿ ಅವ್ರಿಬ್ರು, ಇವಾಗ ಯಾರೇ ಆಗ್ಲಿ, ಯಾರು ಸಡನ್ ಆಗಿ ರ್ಯಾಶ್ ಆಗಲ್ಲ. ಓಕೆ ಸಾರಿ ಅಂತ ಹೇಳಿದ್ರು ಏನ್ರಿ ನಿಮಗ್ ಗೊತ್ತಾಗಲ್ವಾ ಅಂತ ಹಾರ್ಷಾಗಿ ಬೈಯಕ್ಕೆ ಇಬ್ರು ಶುರು ಮಾಡಿದ್ರು. ನಾನು ಒಬ್ಳೇ ಇದ್ದೆ. ನಾನು ಅಂದೆ, ನೋಡಮ್ಮ ನನಗ್ ಶೂಟಿಂಗ್ ಇದೆ, ನಂಗೆ ಟೈಮ್ ಆಗ್ತಿದೆ, ದಯವಿಟ್ಟು ನನಗ್ ಜಾಗ ಬಿಡಿ ಅಂತ ಹೇಳ್ದೆ. ಬಿಡಲ್ಲ, ಇಳಿ ಕೆಳಗೆ ಅಂತ ಏಕವಚನದಲ್ಲಿ ಮಾತಾಡಕ್ ಶುರು ಮಾಡಿದ್ರು. ನಾನಂದ್ರೆ ನನಗೆ ಕಾರ್ ಇಳಿಯೋದಕ್ಕೂ ಆಗ್ಲಿಲ್ಲ. ಯಾಕೆ ಅಂದ್ರೆ ನನಗೆ ಡಿವೈಡರ್ ಇತ್ತು, ನನ್ ಕಾರ್ ಡೋರ್ ಓಪನ್ ಆಗ್ತಿರ್ಲಿಲ್ಲ, ಇಳಿಯೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಲ್ಲಿ. ಸೊ ನಾನು ಕಾರು ಹೊರಗಡೆಯಿಂದಾನೆ ವಿಂಡೋ ಇಂದಾನೆ ಮಾತಾಡ್ತಿದ್ದೆ. ಆಮೇಲೆ ತಕ್ಷಣ ಇಮಿಡಿಯೇಟ್ ಅವರ ತಾಯಿ, ಅವ್ರ ಅಣ್ಣ, ಅವ್ರ ಅಣ್ಣನ ಫ್ರೆಂಡ್ಸ್ ಬಂದ್ರು. ಫಸ್ಟ್ ಅವ್ರ ಅಣ್ಣನ ಫ್ರೆಂಡ್ಸ್ ತುಂಬಾ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ರು, ನಮಗೆ ಹೊಡೆಯೋಕ್ ಬಂದ್ರು, ರ್ಯಾಶ್ ಡ್ರೈವಿಂಗ್ ಅವ್ರು ಮಾಡ್ತಾ ಇದ್ದು, ಹಾಗಾಗಿ ನಾವು ಇಬ್ಬರೇ ಇದ್ವಿ, ಹಾಗಾಗಿ ನಾವು ಕರೆಸ್ಕೊಂಡ್ವಿ ಅಂತ ಆರೋಪ ಮಾಡ್ತಿದ್ರು. ಹರೀಶ್, ಇವಾಗ ಮೈಸೂರು ರೋಡ್ ಅಲ್ಲಿ ಹೆಂಗೆ ನಾನು ರ್ಯಾಶ್ ಡ್ರೈವ್ ಮಾಡ್ಲಿ? ಅಷ್ಟು ಪೀಕ್ ಅವರ್ಸ್ ಅಲ್ಲಿ ಬಂಪರ್ ಟು ಬಂಪರ್ ಮೂವ್ ಆಗ್ತಿದೆ ವೆಹಿಕಲ್ಸ್, ಬಂಪರ್ ಟು ಬಂಪರ್ ಮೂವ್ ಆಗ್ತಿದೆ. ರ್ಯಾಶ್ ಡ್ರೈವಿಂಗ್ ನಾನು ಹೇಗ್ ಮಾಡ್ಲಿ ಹೇಳಿ ನೀವೇ? ಸೊ ಏಕವಚನದಲ್ಲಿ ಕೂಡ ಶೂಟಿಂಗ್ ಲೇಟ್ ಆಗ್ತಾ ಇತ್ತು, ಹಾಗಾಗಿ ನೀವು ಕೂಡ ಕಾರಿಂದ ಕೆಳಗಿಳಿದಿಲ್ಲ. ಬಟ್ ಅವನವ್ರ ಮನೆಯವ್ರನ್ನ ಕರೆಸ್ಕೊಂಡ್ರು. ವಾಟ್ ನೆಕ್ಸ್ಟ್, ಏನಾಯ್ತು? ಹೌದು, ಅವ್ರ ಅಣ್ಣ ಕುಡ್ಕೊಂಡ್ ಬಂದಿದ್ದ ಅವತ್ತು. ಆ ಹುಡುಗಿಯವ್ರಣ್ಣ, ಮಾಧುರಿಯವ್ರಣ್ಣ ಕುಡ್ಕೊಂಡ್ ಬಂದಿದ್ದ. ಅವನು ಕುಡ್ಕೊಂಡ್ ಬಂದು ನನಗೆ ಅವ್ಯಾಚ ಭಾಷೆಯಲ್ಲಿ ಮಾತಾಡಿದ್ರು. ಅವ್ರ ತಾಯಿನೂ ಅಷ್ಟೇ ತುಂಬಾ ಹಾರ್ಷಾಗಿ ಮಾತಾಡಿದ್ರು. ಆಗ್ಲೂ ನಾನು ಒಬ್ಳೇ ಇದ್ದೆ. ಆಗ ನನಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ, ಆವಾಗ ನನ್ನ ಸ್ನೇಹಿತ ಆನಂದ್ ಅವ್ರಿಗೆ ಫೋನ್ ಮಾಡಿದೆ. ಆನಂದ್, ಈ ತರ ಆಗೋಗಿದೆ, ಇವ್ರು ಯಾರು ನನಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಎಷ್ಟೊಂದ್ ಜನ ಬಂದಿದ್ದಾರೆ, ನನಗೆ ಗೊತ್ತಾಗ್ತಿಲ್ಲ ಅಂದಿದ್ದಕ್ಕೆ ಆನಂದ್ ಮತ್ತೆ ನನ್ ಮಗ ಇಬ್ರು ಬಂದ್ರು. ಆಮೇಲೆ ಅವ್ರ ತಾಯಿ ಬಂದು ನನ್ನ ಕಾರ್ ಒಳಗಡೆ ಕೂತ್ಕೊಳಕ್ ಬಂದ್ರು. ಏನೇ ನೀನು, ನಿನ್ಗೇನ್ ಗೊತ್ತಿಲ್ವಾ, ನೀನ್ ಸೀರಿಯಲ್ ಅಲ್ಲಿ ಮಾಡ್ತೀಯಾ ಅಂದ್ರೆ ಒಂಥರ ತುಂಬಾ ಕೆಟ್ಟದಾಗಿ ಒರಟಾಗಿ ಮಾತಾಡಕ್ ಶುರು ಮಾಡಿದ್ರು. ಆಮೇಲೆ ಅದಾಗಿದ್ದು 6th ಆಗಿರೋದು. ಬಟ್ ಆನಂದ್ ಮತ್ತೆ ನಿಮ್ಮ ಮಗ ಅವರೆಲ್ಲ ಬಂದ್ಮೇಲೆ ಆನಂದ್ ಅವರು ಕೂಡ ಬೈದ್ರು, ಅವಾಚ್ಯ ಶಬ್ದಗಳು ಮಾತಾಡಿದ್ರು, ತಲೆ ಕೆಟ್ರೆ ಏನೋ ಮಾಡ್ಬಿಡ್ತೀನಿ ಅಂತಂದ್ರು. ಆ ಇಬ್ರು ಹೆಣ್ಮಕ್ಳು ಆರೋಪ ಮಾಡ್ತಿದಾರಮ್ಮ. ಹರೀಶ್ ಅವ್ರೆ, ಈಗ ಯಾರೇ ಆಗ್ಲಿ ಒಬ್ರು ಬೈತಾರೆ ಅಂದ್ರೆ ಎದುರುಗಡೆ ಇರೋರು ಸುಮ್ನೆ ಇರ್ತಾರ? ಒಬ್ರು ಬೈಯೋದಕ್ಕೆ ತಾನೇ ಇನ್ನೊಬ್ರು ಬೈತಾರೆ. ಅವರು ಅಷ್ಟೇ ಹಾರ್ಷಾಗಿ ನಡ್ಕೋತಿದ್ರು. ಆ ಕಡೆಯಿಂದನೂ ತುಂಬಾ ಒರಟು ಮಾತುಗಳು ಬರ್ತಿತ್ತು. ಅವ್ರು ಯಾರೋ ಅವ್ರ ಫ್ರೆಂಡ್ಸ್ ಬಂದಿದ್ರು, ಅವ್ರ ಆಫೀಸಿಗೆ ನಮ್ಮನ್ನ ಕರಿತಿದ್ದಾರೆ, ಬನ್ನಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ. ಅವ್ರ ಆಫೀಸಿಗೆ ನಾವ್ ಯಾಕೆ ಹೋಗ್ಬೇಕು? ಅವರೆಲ್ಲ ಕುಡ್ಕೊಂಡ್ ಬಂದಿದ್ದಾರೆ ಅವತ್ತು. ಅವ್ರ ತಾಯಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಗೊತ್ತಾ? ಏಕವಚನದಲ್ಲೇ ಮಾತಾಡ್ತಾರೆ. ಅವಾಗ ನಾನು ಮಾತಾಡ್ದೆ, ಸಹಜ, ನಾನು ಬೈದಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನನಗೂ ಕೋಪ ಬಂತು. ಆ ಹುಡುಗಿರು ಸಹ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ಯಾರೋ ಅವ್ರ ಫ್ರೆಂಡ್ ಒಬ್ರು ಬಂದಿದ್ರಲ್ಲ, ಅವ್ರಿಗೆ ಹೇಳ್ದೆ, ನೋಡಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಆ ಹುಡುಗಿ ಅಂತ. ಅವ್ರಿಗೆ ಹೇಳ್ದೆ, ನಾನು ಡೈರೆಕ್ಟ್ ಆಗಿ ಹೇಳ್ದೆ. ಅದು ಹಾಗೆ ಮಾತುಕತೆ ಜೋರಾಗಾಯ್ತು. ಅಲ್ಲ, ಆಮೇಲೆ ಅಟ್ಟಿಸ್ಕೊಂಡು ಹೋದ್ರು, ನಮ್ಮಿಂದೆ ಬಂದ್ರು, ಮೊಬೈಲ್ ಕಿತ್ಕೊಂಡ್ರು. ವಾಸ್ ದಟ್ ಟ್ರೂ? ಎಲ್ಲಿಗೆ ಅಟ್ಟಿಸ್ಕೊಂಡು ಹೋದ್ರು ಅವ್ರನ್ನ? ಯಾರು ಅಟ್ಟಿಸ್ಕೊಂಡು ಹೋದ್ರು? ನೀವಂತೆ, ನೀವು ಹೋಗಿ ನಿಲ್ಲಿಸಿ ಅವ್ರ ಮೊಬೈಲ್ ಕಿತ್ಕೊಂಡ್ರಂತೆ. ಅವ್ರ ಆರೋಪ ಅದು. ನನಗ್ ಕಾರಿಂದನೇ ಇಳಿಯಕ್ಕಾಗಲ್ಲ ಅಂದ್ರೆ ನಾನು ಹೇಗೆ ಅವ್ರ ಮೊಬೈಲ್ ಕಿತ್ಕೊಳಕ್ಕಾಗತ್ತೆ? ಆನಂದ್ ಕುಮಾರ್ ಮೊಬೈಲ್ ಅಲ್ಲೇ ರೆಕಾರ್ಡ್ ಪ್ರೊಡ್ಯೂಸರ್ ಆನಂದ್ ಕುಮಾರ್ ಅವರಲ್ವಾ? ಹೌದು. ಓಕೆ, ಲೆಟ್ಸ್ ಕನೆಕ್ಟ್. ಆನಂದ್ ಕುಮಾರ್ ಅವ್ರಿಗೆ ಕನೆಕ್ಟ್ ಮಾಡೋಣ. ಲಕ್ಷ್ಮೀ ಸಿದ್ದಯ್ಯ ಅವರೇ, ಗಿವನ್ ಎ ಪರ್ಮಿಷನ್. ಇಫ್ ಯು ಸೇ ಎಸ್, ನಾನು ಮಾಧುರಿ ಅವ್ರನ್ನು ಕೂಡ ಕನೆಕ್ಟ್ ಮಾಡೋಕೆ ಬಯಸ್ತೀನಿ. ನಾನು ಒಂದು ಬ್ರೇಕ್ ಆದ್ಮೇಲೆ. ಹರೀಶ್ ಪ್ಲೀಸ್ ಇನ್ನು ಒಂದು ಪಾಯಿಂಟ್ ಹೇಳ್ಬೇಕು ನಾನು. ಪ್ಲೀಸ್ ಗೋ ಹೆಡ್. ಅದಾದ್ಮೇಲೆ ಸರಿ, ಆನಂದ್ ಬಂದು ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವರು ಯಾವುದೇ ಕೆಟ್ಟ ಮಾತುಗಳನ್ನ ಉಪಯೋಗಿಸಿಲ್ಲ. ಆಮೇಲೆ ಅವರು ನನಗೆ ಹೇಳಿದ್ರು, ನೀವು ಹೊರಡಿ, ನಾನು ಮಾತಾಡ್ತೀನಿ ಅಂತ. ನನ್ನ ಶೂಟಿಂಗ್ ಟೈಮ್ ಆಗ್ತಿದ್ರಿಂದ ನಾನು ಹೊರಟ್ಬಿಟ್ಟೆ. ನಾನು ಹೊರಟ ಮೇಲೂ ಅವ್ರಿಗೆ 1000 ರೂಪಾಯಿ ಕೊಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಹುಡುಗಿರು.
ದುಡ್ಡು ತಗೊಂಡು ಹೋಗಿ ಡ್ಯಾಮೇಜ್ ಆಗಿತ್ತಾ ವೆಹಿಕಲ್ ಡ್ಯಾಮೇಜ್ ಆಗಿತ್ತಾ ಮೊಬೈಲ್ ದುಡ್ಡು ಕೊಟ್ಟಿದ್ಯಾ ಅದಕ್ಕೆ ಅದೇ ಏನೋ ಡ್ಯಾಮೇಜ್ ಆಗಿದೆ ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದ್ರಲ್ಲ, ಸರಿ ಆಯ್ತಮ್ಮ ಅದೇನ್ ರೆಡಿ ಮಾಡಿಸ್ಕೋತೀಯೋ ಮಾಡಿಸ್ಕೋ ಅಂತ ಹೇಳಿ ಅವರು ದುಡ್ಡು ಕೊಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ತಗೊಂಡಿದ್ದಾರೆ ಅವರು. ಯಾರು ಅವ್ರ ಮೇಲೆ ಹಲ್ಲೆನೂ ಮಾಡಿಲ್ಲ, ಆ ಹುಡುಗಿರ್ನ ನಾವು ಟಚ್ ಮಾಡಿಲ್ಲ, ಮಾತಾಡಿದೆ, ಮಾತುಕತೆ ಆಗಿದೆ ಅಷ್ಟೇ ಬಿಟ್ರೆ ಯಾರು ಅದ್ರಲ್ಲೂ ಆನಂದ್ ಅಂತೂ ಅವ್ರಿಗೆ ಯಾವ್ದು ಅವ್ಯಾಚ್ಯ ಭಾಷೆಗಳನ್ನ ಬಳಸಿಲ್ಲ. ಲೆಟ್ಸ್ ಕನೆಕ್ಟ್. ಲಕ್ಷ್ಮಿ ಅವರೇ ದಯವಿಟ್ಟು ಹಾಗೆ ನೇರ ಸಂಪರ್ಕದಲ್ಲಿ ಲಕ್ಷ್ಮೀ ಸಿದ್ದಯ್ಯ, ಕನ್ನಡದ ನಟಿ, ಕಿರುತೆರೆ ಮತ್ತು ಹಿರಿತೆರೆ ನಟಿ. ಅಲ್ಲೇನಾಯ್ತು ಅವತ್ತು, ಅಸಲಿ ಸತ್ಯ ಏನು ಅಂತ ಅವರು ಕೂಡ ಮಾತಾಡ್ತಿದ್ದಾರೆ. ಆರೋಪ ಇವ್ರದ್ದು ಕೂಡ ಆರೋಪ ಎರಡೂ ಇದೆ. ಆನಂದ್ ಕುಮಾರ್ ಅವರ ಗೆಳೆಯರು ಹೌದು ಮತ್ತು ನಿರ್ಮಾಪಕರು ಕೂಡ ಹೌದು. ಅವರನ್ನ ಕರೆಕ್ಟ್ ಮಾಡ್ತೀನಿ ಕೆಲವೇ ಕ್ಷಣದಲ್ಲಿ. ಮೀನ್ ವಾಯಿಲ್ ಇವತ್ತಿನ ಈ ಲೈವ್ ಕಾರ್ಯಕ್ರಮಕ್ಕೆ ಡಿಸೈಡ್ ಆಗಲಿ ಈ ವೇದಿಕೆಯಲ್ಲಿ ಮಾಧುರಿ ಮತ್ತು ಐಶ್ವರ್ಯ ಅವರು ಕೂಡ ಜಾಯಿನ್ ಆಗ್ತಾರೆ ಲೈವ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.